ಮೊದಲನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಎ ಕಿತ್ತಳೆ ಹಣ್ಣು, ಬಿ ಮಾವಿನ ಹಣ್ಣು, ಸಿ ನೇರಳೆ ಹಣ್ಣು, ಡಿ ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾವಿನ ಹಣ್ಣು. ಎರಡನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹೂವು ಯಾವುದು? ಎ ಗುಲಾಬಿ, ಬಿ ಸಂಪಿಗೆ, ಸಿ ಕಮಲ, ಡಿ ಚೆಂಡು ಹೂವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಮಲ. ಮೂರನೆಯ ಪ್ರಶ್ನೆ, ಒಂದು ಗಂಟೆಯಲ್ಲಿ ಎಷ್ಟು ಸೆಕೆಂಡ್ಗಳು ಇರುತ್ತವೆ? ಎ 4000 ಸೆಕೆಂಡ್ಗಳು, ಬಿ 3200, ಸಿ 3000, ಡಿ 3600 ಸೆಕೆಂಡ್ಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 3600 ಸೆಕೆಂಡ್ಗಳು. ನಾಲ್ಕನೆಯ ಪ್ರಶ್ನೆ, ಕಾಮನಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳು ಕಂಡುಬರುತ್ತವೆ? ಎ 6, ಬಿ 4, ಸಿ 8, ಡಿ 7. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 7 ಬಣ್ಣಗಳು. ಐದನೆಯ ಪ್ರಶ್ನೆ, ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಎ 26, ಬಿ 24, ಸಿ 28, ಡಿ 27. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 26. ಆರನೆಯ ಪ್ರಶ್ನೆ, ಯಾವ ಪ್ರಾಣಿಯನ್ನ ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ? ಎ ಆಮೆ, ಬಿ ಕುದುರೆ, ಸಿ ಒಂಟೆ, ಡಿ ನಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂಟೆ. ಏಳನೆಯ ಪ್ರಶ್ನೆ, ಟೈಟ್ ಆಗಿ ಜೀನ್ಸ್ ಅನ್ನು ಧರಿಸುವುದರಿಂದ ಏನಾಗುತ್ತದೆ? ಎ ಹೊಟ್ಟೆಯಲ್ಲಿನ ಕೊಬ್ಬು ಕರಗುತ್ತದೆ, ಬಿ ಜೀರ್ಣಕಾರಿ ಸಮಸ್ಯೆ, ಸಿ ಹೊಟ್ಟೆ ನೋವು, ಡಿ ಹೃದಯ ಸಮಸ್ಯೆ ಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೀರ್ಣಕಾರಿ ಸಮಸ್ಯೆಗಳು. ಎಂಟನೆಯ ಪ್ರಶ್ನೆ, 50ಕ್ಕಿಂತ ಹೆಚ್ಚು ಮೊಟ್ಟೆಗಳನ್ನು ಇಡುವಂತಹ ಪಕ್ಷಿ ಯಾವುದು? ಎ ಹಂಸ, ಬಿ ನವಿಲು, ಸಿ ಈಮೋ ಪಕ್ಷಿ, ಡಿ ಕಾಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಮೋ ಪಕ್ಷಿ. ಒಂಬತ್ತನೆಯ ಪ್ರಶ್ನೆ, ಯಾವ ಪ್ರಾಣಿ ಬಿದುರಿನ ಎಲೆಗಳನ್ನು ತಿನ್ನುತ್ತದೆ? ಎ ಪಾಂಡಾ, ಬಿ ಕೋತಿ, ಸಿ ಜಿರಾಫೆ, ಡಿ ಕುರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಾಂಡಾ. ಹತ್ತನೆಯ ಪ್ರಶ್ನೆ, ಯಾವ ಆಹಾರ ಹೆಚ್ಚು ತಿಂದರೆ ಮೂತ್ರಪಿಂಡಗಳನ್ನು ಅದು ಹಾನಿ ಮಾಡುತ್ತದೆ? ಎ ಮಾಂಸ, ಬಿ ಕೂಲ್ ಡ್ರಿಂಕ್ಸ್, ಸಿ ಉಪ್ಪು, ಡಿ ಖಾರ ಪದಾರ್ಥಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಪ್ಪು. 11ನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ನಾವು ಏನನ್ನ ತಿನ್ನಬಾರದು? ಎ ಮಾಂಸ, ಬಿ ಮೊಸರು, ಸಿ ಚಿಪ್ಸ್, ಡಿ ಹಣ್ಣುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸರು. 12ನೆಯ ಪ್ರಶ್ನೆ, ರಕ್ತದೊತ್ತಡ ಇರುವವರು ಯಾವ ಹಣ್ಣನ್ನ ತಿನ್ನಬೇಕು? ಎ ದ್ರಾಕ್ಷಿ, ಬಿ ಪಪಾಯ, ಸಿ ಆಪಲ್, ಡಿ ಕಿತ್ತಳೆ ಹಣ್ಣು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ ಹಣ್ಣು. 13ನೆಯ ಪ್ರಶ್ನೆ, ಮೊಡವೆಗಳು ಕಡಿಮೆಯಾಗಲು ಯಾವ ತರಕಾರಿ ಉತ್ತಮ? ಎ ಹೂಕೋಸು, ಬಿ ಟೊಮ್ಯಾಟೊ, ಸಿ ಎಲೆಕೋಸು, ಡಿ ಆಲೂಗಡ್ಡೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಲೂಗಡ್ಡೆ. 14ನೆಯ ಪ್ರಶ್ನೆ, ಅತಿ ದೊಡ್ಡ ಸಂವಿಧಾನವನ್ನು ಹೊಂದಿರುವಂತಹ ಏಕೈಕ ದೇಶ ಯಾವುದು? ಎ ಚೈನಾ, ಬಿ ಭಾರತ, ಸಿ ಅಮೆರಿಕ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಮ್ಮ ಭಾರತ. 15ನೆಯ ಪ್ರಶ್ನೆ, ಮೂಲವ್ಯಾಧಿ ದೇಹದ ಯಾವ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ? ಎ ಗುದದ್ವಾರ, ಬಿ ಬೆನ್ನು, ಸಿ ಹೊಟ್ಟೆಯ ಭಾಗ, ಡಿ ಕಣ್ಣಿನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗುದದ್ವಾರದಲ್ಲಿ. 16ನೆಯ ಪ್ರಶ್ನೆ, ಹೊಟ್ಟೆಯಲ್ಲಿ ಮಗು ಸಾಯಲು ಅಥವಾ ಗರ್ಭಪಾತವಾಗಲು ಪ್ರಮುಖ ಕಾರಣವೇನು? ಎ ಲೈಂಗಿಕ ಸಂಪರ್ಕದಿಂದ, ಬಿ ಗರ್ಭಕೋಶದ ಸಮಸ್ಯೆಯಿಂದ, ಸಿ ಆಹಾರ ಕ್ರಮದಿಂದ, ಡಿ ಮಲಗುವ ರೀತಿಯಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗರ್ಭಕೋಶದ ಸಮಸ್ಯೆಗಳಿಂದ. ಪ್ರಿಯ ವೀಕ್ಷಕರೇ, ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.